ನೋಡು, ಅದೇನು ಮಾಡ್ತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ. ನಿನ್ನ ವಿಚಾರ ಎಲ್ರಿಗೂ ಗೊತ್ತಾಗ್ಬಿಟ್ಟೈತೆ. ನಾನು ನಿನ್ನ ಲವ್ ಮಾಡ್ತಾ ಇರೋದು, ನೀನು ನನ್ನ ಲವ್ ಮಾಡ್ತಿರೋದು, ನನ್ನ ಜೊತೆ ತಿರುಗ್ತಿರೋದು ನಮ್ಮ ಅಪ್ಪ ಅಮ್ಮಂಗೆ ಸಮೇತ ಗೊತ್ತಾಗ್ಬಿಟ್ಟೈತೆ. ಅದೇನು ಮಾಡ್ತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ. ನೀನಂತೂ ಇವಾಗ ನನ್ನ ಮದುವೆ ಮಾಡ್ಕೊಂಡ್ಲೇಬೇಕು ಅಷ್ಟೇನೆ. ನಮ್ಮ ಅಮ್ಮವರು ಮದುವೆಗೆಲ್ಲ ರೆಡಿ ಮಾಡ್ಕೊತೀನಿ ಅಂತ ಹೇಳ್ತಾವ್ರೆ. ನೋಡು, ನೀನು ಆಗಲ್ಲ ಮಾಡಲ್ಲ ಅಂತ ಮಾತ್ರ ಅನ್ಬೇಡ, ಈಗಲೇ ಹೇಳಿದ್ದೀನಿ. ಇನ್ನೇನು ಆಸ್ತಿ ಪಾಸ್ತಿ ಎಲ್ಲ ಇವಾಗ ನಿನ್ನ ಹೆಸರಿಗೆ ಬಂದೈತೆ ಅಂತ ಹೇಳ್ಬಿಟ್ಟು ನೀನೇನೇ ಹೇಳಿದ್ಯಾ? ಇನ್ನೇನೈತೆ ಹೇಳಿನ? ಹಾಂ, ನನ್ನ ಮದುವೆ ಒಂದು ಮಾಡ್ಕೊಬಿಡು ಸಾಕು, ಪ್ಲೀಸ್. ನಾನು ಹಿಂಗೆ ಎಷ್ಟು ಕಿತ ಹೇಳ್ಬೇಕು? ಹಾಂ, ನಾನು ಹಿಂಗೆ ಎಷ್ಟು ಕಿತ ಹೇಳ್ಬೇಕು? ನೀನೇ ಹೇಳು. ನಾನಂತೂ ಈಗ ಸದ್ಯಕ್ಕೆ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿನಾಗಿಲ್ಲ. ಇಷ್ಟು ಚಿಕ್ಕ ಏಜ್ಗೆ ನೀನು ಮದುವೆ ಮಾಡ್ಕೊಂಡು ನಾನೇನು ಮಾಡಲಿ? ಇನ್ನೂ 3-4 ವರ್ಷ ಸುಮ್ಕಿರು. ನಾನು ಎಷ್ಟು ಕಿತ ಹೇಳಿದ್ರು ಪದೇ 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 ಅದನ್ನೇ ನೀ ಹೇಳ್ತಾನೆ ಇರ್ತೀಯಲ್ಲ ನೀನು. ಹಾಂ, ಮದುವೆ 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 ಮೂರತ್ತು ನಿಂಗೆ ಅದೇನೇ ಚಿಂತೆ. ನೋಡು, ಬೇಕಾರೆ ನನ್ನ ಜೊತೆ ಇರು. ಇಲ್ಲ ನಿಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿನ್ನ ಪಾಡಿಗೆ ನೀನು ಒಯ್ತಾ ಇರು. ನಾನಂತೂ ಏನು ಕೇಳೋದಿಲ್ಲ. ಸುಮ್ಮನೆ ತಲೆ ತಿಂದು ಮೂರತ್ತು ಮದುವೆ 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 ಅಂತ ಮಾತ್ರ ಅನ್ಬೇಡ. ಹಾ, ಚೆನ್ನಾಗಿ ನಂಗೆ ತಿರುಗ್ಬಿಟ್ಟು ಹಂಗೆ ಹಿಂಗೆ ಎಲ್ಲ ಉಪಯೋಗಿಸ್ಕೊಬಿಟ್ಟು ಇವಾಗ ಮಾತ್ರ ನನ್ನ ಬಿಟ್ಬಿಟ್ಟು ಹೋಯ್ತಾ ಇದೆಯಾ ನೀನು? ಹಾ, ನೋಡಿ ಇವಾಗ ಹೆಂಗೆ ಹೇಳ್ತೀಯಾ? ಹೋದ್ರೆ ಹೋಗು, ಬಿಟ್ರೆ ಬಿಡು ಅಂತ ಹೇಳ್ಬಿಟ್ಟು ಅದೆಲ್ಲ ನನಗಂತೂ ಗೊತ್ತಿಲ್ಲ. ನಾನು ಮದುವೆ ಮಾಡ್ಕೋಬೇಕು, ನೀನು ಅಷ್ಟೇ ನೀನಿಯಾ. ಹೇಳದ್ನಲ್ಲೇ ಸುಮ್ ತಲೆ ತಿನ್ಬೇಡ ಹೋಗು ಅಂತ ಹೇಳ್ಬಿಟ್ಟು ನಿನ್ನೊಂದು ಕರ್ಸ್ಕೊಳ್ಳೋದೇ ನೀನೇ ತಪ್ಪು. ನಾನಂತೂ ಇಲ್ಲ ನಿನ್ನೊಂದು ಮೀಟ್ ಮಾಡೋದೇ ನೀನೇ ತಪ್ಪು. ಹಾಂ, ಸುಮ್ಮನೆ ನನ್ನ ತಲೆ ತಿನ್ನೋಕ್ಕೆ. ನೋಡು, ಆಸ್ತಿ ನನ್ನ ಹೆಸ್ರನಾಗ ಐತಿ ಅಂತ ಹೇಳ್ಬಿಟ್ಟು ಗೊತ್ತಾಗಿದ ತಕ್ಷಣ ನನಗಂತೂ ಅದು ಎಷ್ಟು ಜನ ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾವ್ರು ಗೊತ್ತೇನು? ಆದ್ರೂ ನಾನು ಏನೋ ಸುಮ್ಕಿದ್ದೀನಿ. ನೀನು ನೋಡಿದ್ರೆ ಕೊಬ್ಬೇರೆ ತೋರಿಸ್ತಿದ್ಯಾ ಈಗಲೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆಸ್ತಿ ನಿನ್ನ ಹೆಸರುನಾಗ ಇಲ್ಲ ಅಂತ ಹೇಳ್ದಾಗೂ ನಾನು ಇನ್ನೂ ನೀನೇ ಲವ್ ಮಾಡ್ತಿದ್ದೆ. ಆಸ್ತಿ ನಿನ್ನ ಹೆಸರಿಗೆ ಬರೋಕ್ಕಿಂತ ಮುಂಚೆನೇ ನೀನು ಇಷ್ಟಪಡ್ತಾ ಇದ್ದೆ ನಾನು. ಸುಮ್ಮನೆ ನೀನು ಹೆಂಗೆಂಗೋ ಮಾತಾಡೋಕೆ ಹೋಗ್ಬೇಡ. ನಿನಗೇನು ನಾನು ಇಷ್ಟ ಇಲ್ಲ ತಾನೇ? ಹಾಂ, ಹೇಳು ಕರೆಕ್ಟಾಗಿ. ನಾನೇನ ಬಾವಿನೋ ಕೆರೆನ ನೋಡ್ಕೊತೀನಿ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ಸುಮ್ಮನೆ ಇಲ್ದಿರೋದೆಲ್ಲ ಮಾತಾಡಬೇಡ. ಸರಿ ಹೋಗು, ಈ ವಿಚಾರನ ಆಮೇಕಿಂದ ಮಾತಾಡೋಣ. ಈಗ ನಂಗೆ ಹೊಸಿ ಕೆಲಸ ಐತೆ, ಹೋಗ್ಬೇಕು, ಅರ್ಜೆಂಟಾಗಿ ಹೋಗ್ಬೇಕು. ಆಯ್ತು ಹೇಳು, ಇನ್ನೂ ಕಾಯ್ತೀನಿ ಒಂದು 5-6 ತಿಂಗಳು, ಆಮೇಕಿಂದ ಮಾತಾಡೋಣ. ಇವಳಿಂದ ಮಾತ್ರ ನಂಗೆ ನೆಮ್ಮದಿನೇ ಇಲ್ಲ. ಏಯ್ ನನ್ನ ಮಗನೇ, ಹಾ, ನನ್ನ ಹತ್ರನೇ ಇಲ್ದಿರ ಆಟ ಆಡ್ತೀಯ ನೋಡು. ಸುಮ್ಮನೆ ಸೈನ್ ಹಾಕೊಟ್ರೆ ಸರಿ, ಮಗ ಅಂತ ಮನೆಗೆ ಉಳಿಸ್ಕೊಂತೀನಿ. ಇಲ್ಲ ಅಂತ ಹೇಳಿದ್ರಂತೂ ನಿನ್ನಂತೂ ಇಲ್ಲಿಂದ ಜಾಡ್ಸೊದ್ದು. ಹಾ, ನೋಡು, ಇದೇ ಗುಂಡಿನಾಗೆ ನೀವು ಊತಾಕ್ಬಿಡ್ತೀನಿ. ಅಯ್ಯೋ ಅಪ್ಪ, ಕೂದ್ಲು ಬಿಡಪ್ಪ. ನಿನ್ಗಿನ್ನು ನನ್ನ ಕತೆ ಏನು, ನಾನೇನು ಎತ್ತ ಅಂತ ನಿನ್ಗೆ ಗೊತ್ತಿಲ್ಲ ಕಣ್ಲ. ನೋಡು, ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ನಾನು. ಇದಕ್ಕೆ ಅಂತ ಅದು ಎಷ್ಟು ಬೆವರರ್ಸಿದನೋ, ಅದು ಎಷ್ಟು ರಕ್ತ ಸುರಿಸಿದನೋ ನನಗೆ ಮಾತ್ರ ಗೊತ್ತು. ನೋಡ್ಲಾ, ಈಗಲೇ ಫೈನಲ್ಲಾಗಿ ಹೇಳ್ತಾ ಇವ್ನಿ, ಮುಚ್ಕೊಂಡು ಸೈನ್ ಹಾಕಿ ಕೊಟ್ರೇನೇ ಬದುಕತ್ಯ. ಇಲ್ಲ ನೀನು ಸೈನ್ ಹಾಕಿ ಕೊಡಲಿಲ್ಲ ಅಂತ ಹೇಳಿದ್ರಂತೂ ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಈ ನೋಡು, ತುಂಬ ಕತೆ ನನ್ನವನ್ನ ಕೇಳಿದ್ಯಾ ಅಂತ ಅನ್ಕೋತೀನಿ. ಅಯ್ಯೋ ಬಿಡಪ್ಪ, ಕೂದ್ಲುನಾ ಬಿಡಪ್ಪ. ಅಜ್ಜಿ ಯಾವಾಗ ಹೇಳ್ತಿತ್ತು ನಿಮ್ಮ ಅಪ್ಪ ಹಂಗೆ ಹಿಂಗೆ ಅಂತ. ನಾನು ಕೇಳ್ತಿರ್ಲಿಲ್ಲ. ಆದ್ರೆ ಇವಾಗ ಗೊತ್ತಾಯ್ತೈತೆ ನೀನು ಎಂತನು ಅಂತ ಹೇಳ್ಬಿಟ್ಟು. ಗೊತ್ತಾಗ್ತಾಯ್ತಾನೆ, ಗೊತ್ತಾಗ್ಲೇಬೇಕು. ನಾನು ಏನು ಅಂತ ಎಲ್ಲ ಗೊತ್ತಾಗ್ತೈತೆ ಅಂದಮೇಲೆ ಮುಚ್ಕೊಂಡು ಸೈನ್ ಹಾಕು. ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ. ನನಗೆ ಆಸ್ತಿ ಅಷ್ಟೇ ಮುಖ್ಯ. ನಿಮ್ಮ ಅಮ್ಮನ ಮನೆಗೆ ಇಸ್ಕೊಂಡ್ರದು ಇದೇ ಕಾರಣಕ್ಕೆ ನೀನಿಯ. ನೋಡು, ನಿಮ್ಮ ಅಮ್ಮನ್ನ ಅಲ್ಲಿ ಮ್ಯಾಲೆ ಕಳಿಸ್ಬಿಡ್ತೀನಿ ಅಷ್ಟೇ. ಇಲ್ಲಿ ನೀನು ಸೈನ್ ಹಾಕಿ ಕೊಡಲಿಲ್ಲ ಅಂತಂದ್ರೆ ಮಗನೇ, ಸುಮ್ಮನೆ ಸೈನ್ ಹಾಕಿ ಕೊಟ್ಬಿಡು. ಒಳ್ಳೆ ಮಾತಾಗಿ ಸೈನ್ ಹಾಕಿ ಕೊಡ್ತೀಯ ಅಂತ ಅನ್ಕೊಂಡ್ರೆ ಇಲ್ದಿರೋ ಆಟ ಎಲ್ಲ ಆಡ್ತಾ ಇದೆಯಾ? ಯಾವಳ್ಳ ಅವಳು? ಈಗ ಹೋದ್ಲ ಈಚೆ ಕಡೆಗೆ ಯಾವಳ್ಳ ಅವಳು? ಫ್ರೆಂಡು. ನನಗೆ ಗೊತ್ತು ಕಣ್ಲಾ, ನೀನೆಷ್ಟು ನವರಂಗಿ ಆಟ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು. ಮುಚ್ಕೊಂಡು ಪೇಪರ್ಗೆ ಸೈನ್ ಹಾಕ್ತೀಯೋ ಇಲ್ವೋ? ಆಗ್ತೀನಿ ಕಣಪ್ಪ, ಆಗ್ತೀನಿ. ಹಾಕು, ಮುಚ್ಕೊಂಡು ಸೈನ್ ಹಾಕು. ಹಾಕ್ಲಾ ಸೈನ್? ಹಾಕ್ಲಾ? ಅಪ್ಪ, ನಮ್ಮ ಅಪ್ಪ ಏನು ಇಷ್ಟೊಂದು ಭಯಂಕರವಾಗವನಲ್ಲ. ನಮ್ಮ ಅಪ್ಪನ ಸವಾಸ ಹಾಕ್ಬೇಕು. ಈ ಅಪ್ಪನೇ ಗೊತ್ತಿದ್ದೋದ್ರೆ ಯಾವತ್ತಿದ್ರು ನಂದೇನೇ ಆಸ್ತಿ. ಬಿಡು, ಹಾಕ್ಬಿಟ್ಬಿಡೋಣ ಸುಮ್ಮನೆ. ಯಾಕಬೇಕು? ಈ ಅಪ್ಪ ನೋಡಿದ್ರೆ ನನ್ನ ಹಿಡ್ಕೊಂಡು ರುಬ್ಬಾಕಂಗವನೆ. ಕೂದಲೆಲ್ಲ ನೋಯ್ತೈತೆ. ಸೈನ್ ಹಾಕಿ ಕೊಟ್ಬಿಡ್ತೀನಿ. ತಗೊಳಪ್ಪ, ಹಾಕಿದ್ದೀನಿ ಸೈನ್ನ. ಏನೋ ನಿಮ್ಮಪ್ಪ ಸೈಲೆಂಟಾಗಿ ಅವನೇ ಅಂತ ಹೇಳಿದ ತಕ್ಷಣನೇ ಸೈಲೆಂಟಾಗಿ ಇರ್ತಾನೆ ಅಂತ ನೀನೇ? ಹಾಂ, ಲವ್, ನಾನು ಏನು ಅಂತ ಹೇಳ್ಬಿಟ್ಟು ನಿನಗಿನ್ನೂ ಗೊತ್ತಿಲ್ಲ. ಗೊತ್ತಾಗೋದು ಬ್ಯಾಡ ಶಾನೆ. ನಿಮ್ಮಮ್ಮ ನನಗೆ ಎಷ್ಟು ಮೋಸ ಮಾಡಿದ್ಲು ಅಂದರೆ ಅಷ್ಟು ಮೋಸ ಮಾಡಿದ್ಲು. ಈಗ ನೀನು ಸೇರ್ಕೊಬಿಟ್ಟಿದ್ಯಲ್ವಾ? ಹಾಂ, ಮೋಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಮಗನೇ, ಏನೋ ನನ್ನ ಮಗ ನನ್ನ ಸತ್ತ ಮೇಲೆ ಇವನಿಗೆ ಆಸ್ತಿ ಕೊಡೋಣ ಅಂತ ಅನ್ಕೊಂಡಿದ್ದೆ. ಇಷ್ಟೆಲ್ಲ ಮಾಡಿದ್ಮೇಲೆ ಅನ್ನಿಸ್ತದೆ ನಿನಗೆ ಮಾತ್ರ ಬಿಡುಗಾಸು ನನಗೆ ಕೊಡಬಾರ್ದು ಕಣ್ಲ. ನಿನಗೆ ಮಾತ್ರ ಆಸ್ತಿಯ ಕೊಳ್ಳ ನನ್ನ ಮಗನ ತಗೊಬಂದು ನನ್ನೇ ಆಟ ಆಡಿಸ್ತೀಯಲ್ಲ ನೀನು. ಲೋಪರ್ ಬಡ್ಡಿಂಗ್ ತಗೊಬಂದು ಹಿಂಗೆ ಬಿದ್ದಿರ್ರಿ ನೀನು ನಿಮ್ಮಮ್ಮ ಇಬ್ರಿಗೂ. ಹಾಂ, ಹಿಂಗೆ ಬಿದ್ದಿರೋದೇ ನಿಮ್ಮಿಬ್ರಿಗೂ ವಾಸಿ. ಥೂ, ಅಯ್ಯೋ ನಮ್ಮ ಅಪ್ಪ. ಅಪ್ಪ ಅಪ್ಪ ಅಲ್ಲೇ ಬಿದ್ದಿರು, ಬುದ್ಧಿ ಬರ್ತದೆ. ಇರಪ್ಪರ ಆಸ್ತಿ ಎಲ್ಲ ಬರ್ಸ್ಕೊಂಡು ಹೊಂಟೋಗ್ಬಿಡ್ತು. ಈಗ ನಾನು ಏನು ಮಾಡಲಿ? ನೀನು ಏನು ಮಾಡೋಕ್ಕಾಯ್ತದೆ? ಹೋಗಿ ನಮ್ಮ ಅಮ್ಮಂಗೊಂದು ಮಾತು ಹೇಳ್ಬೇಕು. ನಮ್ಮ ಮಮ್ಮಿ ಏನಾರ ಸಹಾಯ ಮಾಡ್ತದೆ. ಅಯ್ಯೋ, ನಾನು ಅನ್ಕೊಂಡಾಗ ನೀನು ಇಲ್ಲೇ ಇದೆಯಾ? ನಾನು ಯಾವಾಗ ಅನ್ಕೋತಾ ಇದ್ದೆ ನೀನು ಇಲ್ಲಿ ಇರ್ತೀಯ ಬಿಡು, ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರೋನಿ ಅಂತ ಹೇಳ್ಬಿಟ್ಟು. ನಾನು ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದೆ. ಅಲ್ಲಿಗೆ ಅಂತ ಮೆಸೇಜ್ ಮಾಡಿಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ ನೀನು. ಯಾಕೆ ಇಲ್ಲಿದ್ಯಾ? ಯಾಕೆ ಬಾಕ್ಲಾಕಿತ್ತು ಈಚೆ ಕಡೆಯಿಂದ?
ಅಬ್ಬಾ ನೀನಾದರೂ ಬಂದು ಬಾಗ್ಲು ತೆಗ್ದಲ್ಲ, ಇಲ್ಲ ಅಂದಿದ್ರೆ ಇವತ್ತು ರಾತ್ರಿ ಎಲ್ಲ ಇಲ್ಲೇ ಬಿದ್ದಿರಬೇಕಿತ್ತು. ಸದ್ಯ ಬಂದ್ಬಿಟ್ಟು ತೆಗ್ದಿದ್ದಕ್ಕೂ ಒಳ್ಳೇದೇನೇ ಆಯಿತು. ನೋಡು, ಆ, ಮತ್ತೆ ಏನಿಲ್ಲ, ನಮ್ಮ ಅಪ್ಪಂದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೆ. ಸರಿ ನಡಿ ಹೋಗೋಣ. ನಮ್ಮ ಅಮ್ಮಂತಾಗೆ ನಾನು ಲವ್ ವಿಚಾರ ಇವತ್ತು ಹೇಳ್ಬೇಕು ಅಂತ ಹೋಯ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಮದುವೆ ಮಾಡ್ಕೊಬಿಡು. ಅಯ್ಯೋ, ಮದುವೆ 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 ಕುಂತ್ರು ನಿಂತರು ಮನೆ ಕಂಡ್ರು ಬಾಯ್ ಬಿಡ್ಕೊಂಡ್ರು, ಎಲ್ಲ ಕಡೆನೂ ಮದುವೆ 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 ಮದುವೆ. ನನ್ನ ಕತೆ ನನಗಾಗೈತೆ. ಅಲ್ಲಿ ನಮ್ಮ ಅಪ್ಪ ಏನೇನೋ ಮಾಡ್ತೈತೆ ಅಂಥದ್ರಾಗ ನೀನು ಇನ್ನೊಂದು ಹತ್ರ ಏನೋ ಶುರು ಮಾಡ್ಕೊಂಡಿದ್ಯಾ ನೋಡು. ಸುಮ್ಮನೆ ಈ ಕಡೆ ದಾರಿಯ ಬಿಡು, ನಾನು ಹೋಗ್ಬೇಕೀಗ. ಹೊಸಿ ಕ್ಯಾಮೆ ಐತೆ. ಅಯ್ಯೋ, ನೀನು ಎಷ್ಟು ಹೋದ್ರೂ ಏನು ಮಾಡಿದ್ರು ನನಗೇನು ಬೇಜಾರಿಲ್ಲ ಬಿಡು. ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ನಿನ್ನ ಪ್ರೀತಿ ಮಾಡ್ತಿರೋ ವಿಚಾರವ ಈಗ ಹೋಗ್ಬಿಟ್ಟು ಪಟ್ಟ ಅಂತ ಹೇಳ್ಬಿಟ್ಟು ಬರ್ತೀನಿ, ಸರಿನೇ? ನಮ್ಮ ಅಮ್ಮನೇ ಬಂದ್ಬಿಟ್ಟು ನಿಮ್ಮ ಅಂತಾಗೆ ಮಾತಾಡ್ತದ ಆಮೇಕಿಂದ. ಇನ್ನೂ ಚಿಕ್ಕ ಏಜ್ ಅಲ್ವಾ, ಇನ್ನೊಂದು ವರ್ಷ 2 ವರ್ಷ ಬಿಟ್ಕೊಂಡು ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು ಏನಾರ ಒಂದು ಮಾತಾಡ್ಕೊಬಿಟ್ಟು ಬರ್ತದೆ. ಏನ್ಲಾಯ್ತು? ಅಮ್ಮ, ಅಪ್ಪಯ್ಯ ನನ್ನನ್ನೆಲ್ಲ ಎದುರಿಸ್ಬಿಟ್ಟು ಮಾಡ್ಬಿಟ್ಟು ಪತ್ರಕ್ಕೆಲ್ಲನೂ ಸೈನ್ ಹಾಕ್ಸ್ಕೊಬಿಡ್ತು ಕಣಮ್ಮ. ಹಾಕ್ಲಾ ಅಂತ ಹೇಳ್ತು. ನನಗೂ ಬ್ಯಾರೆ ದಾರಿ ತೋರಿಸ್ದಂಗೆ ಎಲ್ಲ ಸೈನು ಹಾಕ್ಬಿಟ್ಟೆ ಕಣಮ್ಮ. ಅಪ್ಪಯ್ಯಂಗೆ ನೆನೆಯ ಮನೆಗೆ ಬಂದರೆ ಎಲ್ಲಿ ಹಿಡ್ಕೊಂಡು ಹೊಡಿತದೆ ಅಂತ ಹೇಳ್ಬಿಟ್ಟು ಭಯ ಆಯ್ತಿತ್ತು. ಅಪ್ಪಯ್ಯ ಮಂತಾಗ ಬಂದಿಲ್ವೇನೋ? ಅಯ್ಯೋ 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 ಅಯ್ಯೋ, ಎತ್ತು ಮಗನೂ ಹೊಡೆದು ಬೆದರಿಸಿ ಅಂತ ಧೈರ್ಯ ಬಂದ್ಬಿಡ್ತೀನಿಲ್ಲ ನಿಮ್ಮ ಅಪ್ಪಂಗೆ. ನೋಡ್ಲಾ, ನಿಮ್ಮ ಅಪ್ಪ ಹೇಳ್ತಿದ್ದೇನೆ, ನಿಮ್ಮ ಅಪ್ಪನ ಮಾತು ಕೇಳಬೇಡ ಅಂದರೆ ಕಂತ್ರಿ ನನ್ನ ಮಗನ್ನು ದುಡ್ಡು ಆಸೆ ಪಟ್ಬಿಟ್ಟು ಬರೀ ನಿಮ್ಮ ಅಪ್ಪನ ಮಾತೇನಿಯ ಕೇಳ್ತಾ ಇದ್ದೆ. ಇವಾಗ ಗೊತ್ತಾಯ್ತಾ ನಿಮ್ಮ ಅಪ್ಪನ ಇನ್ನೊಂದು ಮುಖ ಏನು ಅಂತ ಹೇಳ್ಬಿಟ್ಟು. ಎಷ್ಟು ಗೊತ್ತು, ಎಷ್ಟು ಮೆಟ್ನಾಗ ಹೊಡೆದ್ರು ಅಷ್ಟೇನಿಯ. ನಿನಗಂತೂ ಬುದ್ಧಿ ಬರೋದೇ ಇಲ್ಲ ಕಣ್ಲಾ. ನಿನಗೇನು ಆಗಲಿಲ್ಲ ತಾನೇ? ನನಗೇನೂ ಆಗಲಿಲ್ಲಮ್ಮ, ಆದರೆ ಆಸ್ತಿ ಎಲ್ಲ ಹೊಂಟೋಯ್ತು ಕಣಮ್ಮ. ನನ್ನ ಹೆಸ್ರಿಗೈತೆ ಅಂತ ಎಷ್ಟೆಲ್ಲ ಖುಷಿ ಪಡ್ತಾ ಇದ್ದೆ ಕಣಮ್ಮ, ಎಷ್ಟೆಲ್ಲ ಖುಷಿ ಪಡ್ತಾ ಇದ್ದೆ. ಆದರೆ ಇವಾಗ ಆಸ್ತಿ ಎಲ್ಲನೂ ಅಪ್ಪಯ್ಯ ಬರ್ಸ್ಕೊಬಿಟ್ಟೈತೆ ಕಣಮ್ಮ. ಇವಾಗ ಏನೂ ಇಲ್ಲ ಕಣಮ್ಮ, ನನ್ನ ಹೆಸ್ರನಾಗೆ ಎಲ್ಲ ಹೊಂಟೋಯ್ತು ಕಣಮ್ಮ. ಹಿಂಗೆ ಬಂತು, ಹಿಂಗೆ ಹಂಗೆ ಹೊಂಟೋಯ್ತು. ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ನಿಮ್ಮ ಅಪ್ಪ ಏನು ಮಾಡಿದ್ರು ಏನೂ ಆಗಿಲ್ಲ. ಅದು ಬೇರೆ ಥರ ಏನೇನೋ ಐತೆ. ನೀವು ಸುಮ್ಕೋಗು, ಶಾಣೆ ತಲೆ ಕೆಡ್ಸ್ಕೊಂಡಿದ್ದಂಗೆ ಸುಮ್ಕೋಗು. ನೋಡಿ, ಹಂಗಾರ ಆಸ್ತಿ ಎಲ್ಲ ನನಗೆ ಸಿಗ್ತದಲ್ವೇನಮ್ಮ? ನೀನು ಯಾಕಲಾ ಮಗನೇ ಆಸ್ತಿ 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 ಅಂತ ನಿಮ್ಮ ಅಪ್ಪನ ಥರ ಆಯ್ತಾ ಇದೆಯಾ? ನನ್ನ ಮನಸ್ಸಿಗೆ ಎಷ್ಟೊಂದೆಲ್ಲ ಗುಟ್ಟುಗಳು ಅವು ಇವು ಎಲ್ಲ ಮಾಡಿಕೊಂಡಿವ್ನಿ. ನನಗಂತೂ ಈಗ ಗೊತ್ತಾಯಿಲ್ಲ ಇದಕ್ಕೆ. ನಿನ್ನ ಕೈಲಿ ನಾನು ನಿನ್ನ ಹತ್ರ ಏನು ಹೇಳೋಕ್ಕಾಯ್ತಿಲ್ಲ ಇವಾಗ ಸದ್ಯಕ್ಕೆ. ನೀನು ನೋಡಿ, ನಾನು ಆಮೇಕಿಂದ ನಿಂತಾಗ ಮಾತಾಡ್ತೀನಿ. ನನ್ನ ಲೆಕ್ಕಾಚಾರಿನ ಕರಿ, ಲೆಕ್ಕಾಚಾರಿಲಿ ಹೊಲ್ತಾ ಕೆಲಸ ಮಾಡ್ತಿರ್ತಾನೆ, ಅಮ್ಮ ಕರಿತಾಯ್ತಂತೆ ಸರ್ ಬರ್ಬೇಕಂತೆ ಅಂತ ಹೇಳ್ಬಿಟ್ಟು ಹೇಳು ನೋಡಿ. ಸರಿ ಆಯ್ತಮ್ಮ, ಕಳಿಸ್ತೀನಿ. ಇದು ಯಾಕೋ ಅದ್ಮೀರು ಹೋಯ್ತೈತೆ. ಸುಮ್ಕೇನಿಯ ಲೆಕ್ಕಾಚಾರಿಗೆ ಹೇಳ್ಬಿಟ್ಟು ನನ್ನ ಮಗಳು ಬೊತ್ತಳು ಬರೋಕ್ಕಿಲ್ವೋ ಏನೋ ಎತ್ತ ತಿಳ್ಕೊಬಿಡ್ಬೇಕು. ಲೆಕ್ಕಾಚಾರಿಗೆ ಎಲ್ಲ ವಿಚಾರ ಗೊತ್ತಿರ್ತದೆ, ಆದರೂ ಅವ್ನು ಸುಮ್ಕಹುನೆ ಅಂತ ಅನ್ನಿಸ್ತದೆ. ಇರು ಮೊದಲು ಹೇಳ್ತೀನಿ ಇರು, ಅವ್ನು ಬರಲಿ ಲೆಕ್ಕಾಚಾರಿ. ಬತ್ತಾವನೆ ಹೊಸಿ ಸರ್ಸರ್ನ ಬಾ ಲೆಕ್ಕಾಚಾರಿ. ಅಮ್ಮೋರೆ ಹೇಳಿ ಅಮ್ಮೋರೆ, ಏನು ಕರೆದಿದ್ದು? ಲೆಕ್ಕಾಚಾರಿ ಎಲ್ಲ ಮುಳುಗೋಗಿ ತೇಲೋಗಿ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಲೆಕ್ಕಾಚಾರಿ. ನನ್ನ ಸಂಸಾರ ಎಲ್ಲನೂ ನನ್ನ ಮಗಳು ಬತ್ತಳೆ ಅಂತ ನೀನು ಹೇಳ್ತಾನೆ ಇದೆಯಾ, ನಾನು ಕಾಯ್ತಾನೆ ಇದ್ದೀನಿ. ಇಲ್ಲಿ ಗಂಟ ಬರಲೇ ಇಲ್ಲ ನನ್ನ ಮಗಳಂತನೂ. ನಿನ್ನ ಕೈ ಮುಗಿದು ಬೇಡ್ಕೊತೀನಿ ಕಣಪ್ಪ, ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ನನಗೆ ಗೊತ್ತು, ನಿನಗೆ ಗೊತ್ತಿರ್ತದೆ ನನ್ನ ಮಗಳೆಲ್ಲ ಒಳ್ಳೆ ಅಂತ ಹೇಳ್ಬಿಟ್ಟು ಅಂತ. ನೋಡು, ನನ್ನ ಮಗಳು ಬಂದರೆ ನಾನು ನನ್ನ ಮಗ ಇಬ್ಬರು ಬದುಕತ್ತೀವಿ, ಇಲ್ಲಾಂದ್ರೆ ನಾವಿಬ್ಬರು ಸತ್ತೋಯ್ತೀವಿ. ಹೆಂಗನ ಮಾಡ್ಬಿಟ್ಟು ಮಗಳನ್ನ ವಾಪಸ್ ಕರೆಸ್ಬಿಡಪ್ಪ. ಅಯ್ಯೋ ಅಮ್ಮರೇ, ಇವಾಗ ಅಂಥದ್ದೇನಾಯಿತು? ಅಲ್ಲ, ನನಗೆ ಎಲ್ಲವಳೆ ಏನು ಅಂತ ಗೊತ್ತಿಲ್ಲ, ಆದರೆ ಬೊತ್ತಾರೆ ಅಂತ ಮಾತ್ರ ನನಗೆ ಗೊತ್ತು ಅಷ್ಟೇ. ನೀನಿಯ ಲೆಕ್ಕಾಚಾರಿ ನನ್ನ ಕಷ್ಟವ ಯಾರು ಹೇಳ್ಕೊಂಡ್ಲಿ? ನನ್ನ ಮಕ್ಕಳು ಜೀವನ ಹಾಳಾಗೋಯ್ತೈತೆ. ನನ್ನ ಮಗಳು ಬಂದರೆ ನನ್ನ ಮಗಳಿಗೂ ನನ್ನ ಮಗಂಗೂ ಹೆಂಗನ್ವೆ ಎಲ್ಲ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ನಾನು ಕಣ್ಣು ಮುಚ್ಕೊಬಿಟ್ರು ನಡೀತದೆ. ನೋಡು, ಹೆಂಗನ ಮಾಡ್ಬಿಟ್ಟು ನನ್ನ ಮಗಳನ್ನ ಮನೆಗೆ ಬರಂಗೆ ಮಾಡ್ಬಿಡು. ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ ನಾನಂತೂ. ಇದೊಂದು ಸಹಾಯ ಮಾಡ್ಕೊಂಡು ನನಗೆ ಸಾಕು. ಅಯ್ಯೋ ಅಮ್ಮೋರೆ, ಇಂಥ ದೊಡ್ಡ ಮಾತಾಡಬೇಡಿ ನೀವು. ದೊಡ್ಡ ಮಾತಾಡಬೇಡಿ, ಬೊತ್ತಾರೆ, ತಾಳ್ಮೆಯಿಂದ ಇರಿ ನೀವು. ಎಲ್ಲ ಒಳ್ಳೇದಾಯ್ತದೆ, ದೇವರು ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ. ಅದೇನು ಒಳ್ಳೇದು ಮಾಡ್ತಾನೋ ಏನು ಕಥೆಯೋ ನಾಕಾಣಿ. ನನಗೆ ಮಾತ್ರ ಒಳ್ಳೇದಂತೂ ಮಾಡ್ತಾ ಇಲ್ಲ ದೇವರು, ಎಲ್ಲ ಬ್ಯಾರ್ಯಾರಿಗೆ ಮಾತ್ರ ಒಳ್ಳೇದಾಯ್ತೈತೆ. ನೋಡು, ಹೆಂಗನ ಮಾಡಿ ನನ್ನ ಮಗಳನ್ನ ವಾಪಸ್ಸು ಬರಂಗೆ ನೀನೇನೇ ಮಾಡಬೇಕು ಅಷ್ಟೇ. ಪಾಪ ಇವ ಅಮ್ಮನ ಗೋಳು ನೋಡೋಕ್ಕಾಯ್ತಿಲ್ಲ. ಬುದ್ಧಿಮಂತಕ್ಕೆ ಹೋಗ್ಬಿಟ್ಟು ಹೇಳ್ಬೇಕು, ಕರ್ಕೊಬಂದ್ಬಿಟ್ಟು ಹೋಗು ಮಗಳನ್ನ ಅಂತ ಹೇಳ್ಬಿಟ್ಟು. ಇನ್ನು ಸುಮ್ಮನೆ ತೊಂದರೆ ಆಗ್ಬಿಡ್ತದೆ. ಇಷ್ಟು ದಿನ ಹೆಂಗೋ ಮುಚ್ಚಿಕೊಂಡಿದ್ದೆ. ಪಾಪ ಇವ್ರು ಇಷ್ಟು ಕಷ್ಟ ಇದ್ರೂ ಮುಚ್ಚಿಕೊಳ್ಳೋಕ್ಕಾಯ್ತದ? ಮೊದಲು ಪೊದ್ದಿಗೆ ಹೇಳ್ತೀನಿ ಇರು.